ಬೆಂಗಳೂರಲ್ಲಿ ಕಳಪೆ ಮಾಂಸ ಮಾರಾಟ ಮತ್ತೊಂದು ಕಡೆ ನಾಯಿ ಮಾಂಸ ಸಂಬಂಧಪಟ್ಟಂತೆ ಬರ್ತಾ ಇರೋದು ಅನ್ನುವಂಥದ್ದು ಕೂಡ ಒಂದು ಆರೋಪ ಬಂದಿರೋದು. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಮತ್ತು ಆಹಾರ ಇಲಾಖೆ ಕೂಡ ಇದ್ರ ಬಗ್ಗೆ ಏನು ಅದನ್ನು ಸ್ಯಾಂಪಲ್ ತೊಗೊಂಡು ಈ ಬಗ್ಗೆ ಮಾತಾಡೋಕ್ಕೆ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಇದ್ದಾರೆ. ಸರ್, ನೆನ್ನೆ ಆದಂಥ ಘಟನೆ ಏನು ಏನು ಸುತ್ತೆ ಏನು ಮಾಹಿತಿ ಬಂದಿದೆ? ನನಗೆ ಮಾಹಿತಿ ಬಂದಿದೆ, ಕೆಲವರು ಆಪಾದನೆ ಮಾಡಿದ್ದಾರೆ, ಮಾಂಸ ನಾಯಿ ಮಾಂಸ ಇದೆ ಅಥವಾ ನಾಯಿ ಮಾಂಸ ಅಂತಲೇ ಪರ್ಟಿಕ್ಯುಲರ್ ಆಗಿ ಹೇಳಿರ್ತಕ್ಕಂಥದ್ದು ಮಾಹಿತಿ ಬಂದಿದೆ. ಅದು ಗಂಭೀರವಾದಂಥ ವಿಷಯ. ಆ ಥರ ಏನಾದರೂ ಆದರೆ ಅದು ಒಂದು ರೀತಿಯ ಏನು ಹೇಳೋದು, ಅದು ಸರ್ಕಾರ ನಿರ್ದಿಷ್ಟವಾದಂಥ ಕ್ರಮಗಳನ್ನು ತೆಗಿಬೇಕಾಗುತ್ತೆ. ಸೊ ಅದಕ್ಕೆ ನಾನು ಆರೋಗ್ಯ ಸಚಿವರಿಗೂ ಕೂಡ ಈಗಲೇ ಮಾತಾಡಿದೆ ಮೀಟಿಂಗಲ್ಲಿ. ಅವರು ಕೂಡ ಹೇಳಿದರು, ಎಲ್ಲ ಮಾಂಸದ ಸ್ಯಾಂಪಲ್ ನಾವು ಇದಕ್ಕೆ ಕಳಿಸಿದ್ದೇವೆ, ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಅಂತ ಬೇರೆ ಅಧಿಕಾರಿಗಳು ಹೇಳ್ತಿದ್ರು. ಆದರೂ ಆರೋಗ್ಯ ಸಚಿವರು ಏನು ಹೇಳ್ತಾ ಇದ್ದಾರೆ, ನಾವು ಇದಕ್ಕೆ ಕಳಿಸಿದ್ದೀವಿ ಸ್ಯಾಂಪಲ್ಲು ಟೆಸ್ಟಿಂಗ್ಗೆ, 7 ದಿನ ಆಗುತ್ತೆ, 7 ದಿನ ನಂತರ ಗೊತ್ತಾಗುತ್ತೆ ಅಂತ. ಸೊ ನಾವು ಕಾದು ನೋಡೋಣ. ಒಂದು ವೇಳೆ ಆ ಥರ ಆದರೆ ಅದು ನಿರ್ದಿಷ್ಟವಾದಂಥ ಕ್ರಮಗಳನ್ನು ತಗೋಬೇಕು. ಇಲ್ಲದೇ ಇದ್ದರೆ ಬೆಂಗಳೂರಿನ ಹೆಸರು ಹಾಳಾಗೋಗುತ್ತೆ ಇದರಲ್ಲಿ. ಯಾಕಂದರೆ ಜನ ಯಾವ ನಂಬಿಕೆ ಇಟ್ಕೊಂಡು ಬಂದು ಆಚೆ ಊಟ ಮಾಡಬೇಕು? ಇಂಟರ್ನ್ಯಾಷನಲಿಂದ ಬರ್ತಾ ಇರ್ತಾರೆ ಟೂರಿಸ್ಟು ಮತ್ತು ಜನಗಳೆಲ್ಲವೂ ಕೂಡ. ಇದು ಗಂಭೀರವಾದಂಥ ವಿಷಯ. ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ ಮತ್ತು ಆರೋಗ್ಯ ಸಚಿವರು ಸ್ವತಃ ಮಾನಿಟರ್ ಮಾಡಿ ಎಲ್ಲ ಮಾಂಸದ ಸ್ಯಾಂಪಲ್ಸು ಟೆಸ್ಟಿಂಗ್ಗೆ ಕಳಿಸಿದ್ದಾರೆ. ಸೊ ಅದು ಆದ ನಂತರ ನಾವು ಮಾತಾಡೋಣ. ಒಂದು ವೇಳೆ ಆದರೆ ಆ ಥರ ನಿರ್ದಿಷ್ಟವಾದಂಥ ಕ್ರಮಗಳನ್ನು ತಗೋಬೇಕು ಅಂತ ನನ್ನ ಆಗ್ರಹ. ಈ ಬೆಂಗಳೂರು ಸಭೆಯಲ್ಲಿ, ಶಾಸಕ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಯ್ತಾ ಸರ್? ಇಲ್ಲ, ಈ ವಿಚಾರ ಪ್ರಸ್ತಾಪ ಆಗಿಲ್ಲ. ಇದು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ವಿಶೇಷವಾಗಿ ಬಂದಿರತಕ್ಕಂಥ, ನಾನು ಸಪ್ರೇಟಾಗಿ ಸಚಿವರಿಗೆ ಈಗ, ಯಾಕಂದರೆ ನಿನ್ನೆ ನಾನು ರಾತ್ರಿ ನನಗೆ ಭಾಳ ಲೇಟಾಗಿ ಯಾರೋ ಫೋನ್ ಮಾಡಿದರು, ಮತ್ತು ಬೆಳಗ್ಗೆ ನಾನು ತಿಳ್ಕೊಂಡೆ ಏನಿದು ಅಂತ. ಸೊ ಹಾಗಾಗಿ, ಯಾಕಂದರೆ ಗಂಭೀರವಾದಂಥ ಇಶ್ಯೂ ಅಲ್ಲ, ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ ತಿಳ್ಕೊಂಡೆ. ಇಲ್ಲ ನೆನ್ನೆನೇ ಸೀಸ್ ಮಾಡಿದ್ದೀವಿ ಮತ್ತು ಅದನ್ನು ಸ್ಯಾಂಪಲಿಂಗ್ ಕಳಿಸಿದ್ದೀವಿ. ಆದರೆ ಯಾರು ಆಪಾದನೆ ಮಾಡಿದಾರಲ್ಲ ಅವರ ಹಿನ್ನೆಲೆ ಕೂಡ ಅಷ್ಟು ಸರಿಯಾಗಿಲ್ಲ. ಬಟ್ ಹಿನ್ನೆಲೆ ಏನೇ ಇರಲಿ, ಅವರು ಹೇಳಿರ್ತಕ್ಕಂಥ ಚಾರ್ಜ್ ಸರಿ ಇದ್ದರೆ ನಾವು ಗಂಭೀರವಾದಂಥ ಒಂದು ಕ್ರಮಗಳು ತಗೊಂಡಿದ್ದೀವಿ, ಆಗಲೇ ಕಳಿಸ್ಬಿಟ್ಟಿದ್ದೇವೆ ಸ್ಯಾಂಪ್ಲಿಂಗ್ಗೆ ಅಂತ ಹೇಳಿದ್ದಾರೆ. ಅಂದರೆ ಒಂದಷ್ಟು ಜನ ಬಂದು ಅಲ್ಲಿ ಏನು ಆರೋಪ ಪ್ರಾರೋಪ ಮಾಡಿದ್ದು ಹಿನ್ನೆಲೆ ಅದು ಒಂದು ಭಾಗ ಸರ್. ಅದು ದೂರನ್ನು ಕೊಟ್ಟಿರುವಂಥದ್ದು ಯಾರು ಮಾಂಸ ಮಾರಾಟ ಮಾಡ್ತಾರೆ ಮುಸ್ಲಿಂ ಸಂಘಟನೆಗಳ ಒಕ್ಕೂಟವೇ ಒಂದಷ್ಟು ದೂರು ಕೊಟ್ಟಿರೋದು. ಅಂದರೆ ಅದು ಒಂದು ರೀತಿಯಲ್ಲಿ ಆಹಾರ ದೃಷ್ಟಿ ಮತ್ತು ಎಲ್ತು ಇವೆಲ್ಲ ಕೂಡ ಇರೋದ್ರಿಂದ ಅದು ಗಂಭೀರವಾದಂಥ ವಿಚಾರಣೆ ಆಗುತ್ತೆ ಸರ್. ಯಾಕಂದರೆ ಅವರು ಮಾಂಸ ಮಾರಾಟ ಮಾಡೋಂಥರ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆ ಟ್ರೇಡರ್ಸು ಯಾರೇ ಕೊಟ್ಟಿರಲಿ, ಟ್ರೇಡರ್ಸೇ ಕೊಟ್ಟಿರಲಿ, ಒಂದು ಸರ್ಕಾರದ ಕರ್ತವ್ಯ ಏನಂದರೆ ಅದು ಟೆಸ್ಟಿಂಗ್ ಮಾಡಿ ನೋಡಬೇಕು. ಇಲ್ಲಿ ಎರಡಿದೆ. ಸ್ವಲ್ಪ ಕ್ವಾಲಿಟಿ ಅಷ್ಟು ಮಟ್ಟಿಗೆ ಸರಿ ಇಲ್ಲ ಅಂತ ಹೇಳೋದು ಒಂದು, ನಾಯಿ ಮಾಂಸ ಅಂತ ಹೇಳ್ಬಿಡೋದೇ ಸಪ್ರೇಟ್ ಅಲ್ವಾ? ಸೊ ಆ ಥರ ಹೇಳಿದ್ರಿಂದ ಇದು ಬೇರೆ ರೀತಿ ಸ್ವರೂಪ ತಗೊಳ್ಳುತ್ತೆ. ಸರ್ಕಾರ ಇದಕ್ಕೆ ಸರಿಯಾದಂಥ ಒಂದು ರೀತಿಯಲ್ಲಿ ತನಿಖೆ ನಡೆಸಿ ಸೈಂಟಿಫಿಕ್ ಆಗಿ ಅದನ್ನು ಪರಿಶೀಲಿಸಿ ಈಗ ಯಾವಾಗ ರಿಪೋರ್ಟ್ ಬರುತ್ತೆ ಆವಾಗ ಮಾತಾಡಿದ್ರೆ ಸರಿ ಇರುತ್ತೆ. ಬಟ್ ಸೀರಿಯಸ್ ಆಗಿ ಈ ವಿಷಯ ಅಂತೂ ತಗೋಬೇಕು ಅಂತ ನಾನು ಪರ್ಸ್ನಲ್ ಆಗಿ ಆಗ್ರಹ ಮಾಡಿದ್ದೀನಿ. ನಾನು ಮಾತಾಡೋಕ್ಕಿಂತ ಮುಂಚಿತವಾಗಿ ಆರೋಗ್ಯ ಮಂತ್ರಿಗಳು ಅದನ್ನು ಗಮನದಲ್ಲಿ ತಗೊಂಡು ಸೀಸ್ ಮಾಡಿಸಿ ಟೆಸ್ಟಿಂಗ್ ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ. ಅದು ನಿಮಗೆ ಗಂಭೀರ ಪ್ರಕರಣ ಅದೊಂದಾಗುತ್ತೆ. ಮತ್ತೊಂದು ಮೇಲ್ನೋಟಿಗೆ ಈಗ ರಾಜಸ್ಥಾನದಲ್ಲಿ ಇಲ್ಲಿಗೆ ಒಂದು ಬಾಕ್ಸಲ್ಲಿ ಬರಬೇಕಾದ್ರೆ ಅದ್ಯಾವುದು ಕೂಡ ಫ್ರೀಜಲ್ಲಿ ಇರಲಿಲ್ಲ, ಆ ರೀತಿ ಇರುವಂಥ ಅದು ಕೂಡ ಒಂದು ಇಷ್ಟು ಸುಮಾರು ಗಂಟೆಗಳ ನಂತರ ಬಂದಿರೋದು. ಅದು ಕೂಡ ಮೇಲ್ನೋಟಕ್ಕೆ ಅದೊಂದು ರೀತಿಯಲ್ಲಿ ಗಂಭೀರ ಪ್ರಕರಣ ಅಲ್ವ ಸರ್? ಅದು ಕೂಡ ಇಲ್ಲ, ನಿಶ್ಚಿತವಾಗ್ಲೂ. ಯಾಕಂದರೆ ಅಲ್ಲಿಂದ ಅಷ್ಟು ದೂರಿಂದ ಬಂದರೆ ಬರಬಾರ್ದಂತೂ ಏನಿಲ್ಲ. ಆದರೆ ಬರಬೇಕಾದ್ರೆ ಯಾವ ರೀತಿಯಲ್ಲಿ ತೊಗೊಂಡು ಬರಬೇಕು, ಅದಕ್ಕೆ ಟೆಕ್ನಿಕಲ್ ಆಗಿ ಅದಕ್ಕೆ ಕಾಪಾಡಿಕೊಂಡು ಬರಬೇಕು ಅಲ್ವಾ? ಅದು ಫ್ರೀಝರ್ ಹಾಕ್ಕೊಂಡು ಸೇಫ್ಟಿ ಜೊತೆಗೆ ಬರಬೇಕು. ಆ ವಿಚಾರ ಸಪ್ರೇಟು, ಅದನ್ನು ಕೂಡ ನೋಡಬೇಕಾಗುತ್ತೆ. ಅದನ್ನು ಕೂಡ ನೋಡ್ತಾ ಇದ್ದಾರೆ ಅವರು, ಅದನ್ನು ಹೇಳಿದರು. ಬಟ್ ಅಷ್ಟು ದೂರಿಂದ ಬರಬೇಕು, ಯಾವುದೇ ಸೇಫ್ಟಿ ಮೆಷರ್ಸ್ ಇಲ್ಲದೆ ತೊಗೊಂಡು ಬರೋಕ್ಕೆ ಆಗೋದೂ ಇಲ್ಲ. ಯಾಕಂದರೆ ಮಾಂಸ 13 ಗಂಟೆ 14 ಗಂಟೆ ಟ್ರೈನಲ್ಲಿ ಬರಬೇಕಾದ್ರೆ 15 ಗಂಟೆ ಪ್ರಯಾಣ ಮಾಡಿಸಿ ಅದನ್ನು ತೊಗೊಂಡು ಬರಬೇಕಾದ್ರೆ ವಿತೌಟ್ ಫ್ರೀಝರ್ ತೊಗೊಂಡು ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಏನು ಹೇಳಿದರೆ, ಏನಾಗಿದೆ ಅಂತ ಸಂಪೂರ್ಣವಾದಂಥ ತನಿಖೆ ಮಾಡಬೇಕಂತ ನಾನು ಈಗಾಗಲೇ ಆಗ್ರಹಿಸಿದ್ದೀನಿ. ಮತ್ತು ನನಗೆ ಸ್ಪಷ್ಟವಾಗಿ ನಂಬಿಕೆ ಇದೆ
ಸರ್ಕಾರ ಸರಿಯಾದ ರೀತಿಯಿಂದ ತನಿಖೆ ನಡೆಸಿ ಬೆಂಗಳೂರು ನಗರ ಆರೋಗ್ಯಕರವಾಗಿ ಇರಬೇಕು. ಯಾರೇ ಅದಕ್ಕೆ ಕಳಂಕ ತರೋ ಪ್ರಯತ್ನ ಮಾಡಬಾರ್ದು. ಒಂದು ವೇಳೆ ಎಲ್ಲ ಸರಿ ಇದೆ ಅಂದರೆ ಅವರು ವ್ಯಾಪಾರ ಆ ರೀತಿ ಮಾಡಬೇಕು, ಸರಿ ಇಲ್ಲ ಅಂದರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಇದು ರಿಜ್ವಾನ್ ಅವರ ಅರ್ಷದ್ ಅವ್ರು ಹೇಳ್ತಾ ಇರುವಂಥದ್ದು, ಒಂದು ವೇಳೆ ಆ ರೀತಿ ಏನಾದ್ರು ತಪ್ಪಾಗಿ ಖಂಡಿತ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿರೋದು. ಜೊತೆಗೆ ಇದು ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರಿಗೂ ಕೂಡ ಖುದ್ದು ಮಾತಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ವಿಜಯ್ ರಿಪಬ್ಲಿಕ್ ಟಿವಿ ಬೆಂಗಳೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.